ಆತ್ಮೀಯರೇ, ಬಹುಶಃ ಏಪ್ರಿಲ್ ತಿಂಗಳನ್ನ ದಲಿತ ಚರಿತ್ರೆಯ ತಿಂಗಳು ಅಂತ ಇದುವರೆಗೂ ಆಚರಿಸಬೇಕು. ತಮಿಳುನಾಡಿನಲ್ಲಿ ಪಾರಂಜಿತ್ ಅಂತೂ ಏಪ್ರಿಲ್ ದಲಿತ್ ಹಿಸ್ಟ್ರಿ ಮಂತ್ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಏಪ್ರಿಲ್ ತಿಂಗಳನ್ನ ದಲಿತ ಚರಿತ್ರೆಯ ತಿಂಗಳು ಅಂತ ಆಚರಣೆ ಮಾಡ್ತಾರೆ. ಬಹುಶಃ ಭಾರತ ದೇಶದಲ್ಲಷ್ಟೇ ಅಲ್ಲ, ವಿಶ್ವದಲ್ಲೆಲ್ಲ ಕೂಡ ಬಾಬಾ ಸಾಹೇಬರ ಏಪ್ರಿಲ್ 14 ಬಹಳ ದೊಡ್ಡ ಆಚರಣೆಯಾಗಿ ಸ್ವೀಕಾರ ಮಾಡಿದ್ದಾರೆ. ಸಾವಿರಾರು ಲಕ್ಷಾಂತರ ಸಭೆಗಳು ನಡೆಯುತ್ತವೆ ಏಪ್ರಿಲ್ 14. ಆ ಕಾರಣಕ್ಕಾಗಿ ಏಪ್ರಿಲ್ 14 ದಲಿತ ಚರಿತ್ರೆಯ ಬಹುಮುಖ್ಯ ತಿಂಗಳು. ಒಂದು ಏಪ್ರಿಲ್ 11 ನಿನ್ನೆ ಜ್ಯೋತಿ ಬಾಪುಲಿ ಅವರ ಸ್ಮರಣೆ. 19 ಕಾಂಶಿರಾಮ್ ಅವರ ಜನ್ಮದಿನ ಆಚರಣೆ ಮಾಡ್ತೀವಿ. ಎಂತ ತಿಂಗಳು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. 21ನೇ ತಾರೀಕು ಕರ್ನಾಟಕದ ಬಹಳ ದೊಡ್ಡ ಅಂಬೇಡ್ಕರ್ ವಾದಿಯಾಗಿದ್ದಂತ, ವಿಚಾರವಾದಿಯಾಗಿದ್ದಂತ ಬಿ ಬಸವಲಿಂಗಪ್ಪನವರ ಜನ್ಮದಿನ. ಬಹುಶಃ ನಾವು ಈ ತಿಂಗಳನ್ನ ಇವರ ಚರಿತ್ರೆ ನೋಡೋದ್ರ ಮೂಲಕನೇ ನಾವು ಹೊಸ ಚರಿತ್ರೆಯೊಂದನ್ನ ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸಬಹುದು. ಈ ತಿಂಗಳನ್ನು, ಏಪ್ರಿಲ್ ತಿಂಗಳ 1. ಆದ್ರೆ ಅದರ ನಂತರ ಇನ್ನೊಂದು ತಿಂಗಳು ನಮಗೆ ಬರೋದು ಅಕ್ಟೋಬರ್ ತಿಂಗಳು. ಅಕ್ಟೋಬರ್ ತಿಂಗಳಲ್ಲಿ ದೀಕ್ಷಾ ಭೂಮಿಯಲ್ಲಿ, ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಲಕ್ಷಾಂತರ ಜನ ಸೇರಿ ಅದನ್ನ ಜೀವಂತವಾಗಿಡುತ್ತಾರೆ. ಇನ್ನು ಡಿಸೆಂಬರ್ 6ನೇ ತಾರೀಕು ಅವರ ಪರಿನಿರ್ವಾಣ ಆದ ದಿನವಾದ್ದರಿಂದ ಅದು ನಮಗೆ ಬಹಳ ದೊಡ್ಡ ರೀತಿಯಲ್ಲಿ ಡೇ ಆಫ್ ರಿಸರಕ್ಷನ್, ಒಂದು ಪುನರುತ್ಥಾನದ ದಿನ ಆಗಿದೆ ನಮಗೆ ಡಿಸೆಂಬರ್ 6. ಹೀಗಾಗಿ ಈ 3 ತಿಂಗಳು ನಾವು ಇಡೀ ನಮ್ಮ ಚರಿತ್ರೆ ಅಂತ ಒಂದು ಚರಿತ್ರೆಯನ್ನ ಕಟ್ಟಿಕೊಳ್ಳುವಂತ ಆಕರಗಳ ರೀತಿಯಲ್ಲಿ ಈ ತಿಂಗಳಿದೆ. ನಾನು ಈ ತಿಂಗಳಿಗೆ ಈ ಸಾಲಿಗೆ ಏಪ್ರಿಲ್, ಅಕ್ಟೋಬರ್, ಡಿಸೆಂಬರ್ ಈ 3 ತಿಂಗಳಿಗೆ ಇನ್ನೊಂದು ತಿಂಗಳನ್ನ ಸೇರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಮಾರ್ಚ್ ತಿಂಗಳು. ಯಾಕೆ ಮಾರ್ಚ್ ತಿಂಗಳು ಬಹಳ ಮುಖ್ಯ? ಅದ ನಂತರ ಜನವರಿ ತಿಂಗಳು ಕೋರೆಗಾಂವ್ ಕಾರಣಕ್ಕಾಗಿ. ಹೀಗೆ 6 ತಿಂಗಳಲ್ಲಿ ನಾವು ಬಾಬಾ ಸಾಹೇಬರ ಇಡೀ ಚರಿತ್ರೆಯನ್ನ ನಾವು ಮಕ್ಕಳಿಗೆ ಹೊಸ ಪಾಠವಾಗಿ, ಚರಿತ್ರೆಯ ಪಾಠವಾಗಿ ಬರೆದಿಡ್ಬೋದು, ಹೇಳ್ಬೋದು. ಮಹಾಡ್ ಯಾಕೆ ಬಹಳ ಮುಖ್ಯ ಅಂತಂದ್ರೆ, ಎಲ್ಲಾ ತಿಂಗಳುಗಳಿಗಿಂತಲೂ ಮಹಾಡ್ ಯಾಕೆ ಮುಖ್ಯ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಒಬ್ಬ ಮನುಷ್ಯರನ್ನ ನೀರು ಮುಟ್ಟಿಸದೇ ಇರೋದು ಮಹಾಪಾತಕ, ಘೋರವಾದ ಮಾನವ ಹಕ್ಕುಗಳ ಉಲ್ಲಂಘನೆ. ನಾವು ಮನುಷ್ಯರು ಮತ್ತು ಸಮಾನರು ಅನ್ನೋದನ್ನ ಹೇಳೋದಕ್ಕೆ ಈ ನೀರನ್ನ ಮುಟ್ಟಬೇಕು ಅಂತ ತೀರ್ಮಾನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ಮಾರ್ಚ್ ತಿಂಗಳು 20ರಿಂದ 27ನೇ ತಾರೀಕುವರೆಗೂ ಕೂಡ ಅದು ಬಹಳ ದೊಡ್ಡ ಮಹತ್ವದ ನೆನಪಾಗ್ಬೇಕು ಇಡೀ ನಮ್ಮ ಜನಾಂಗ, ದಲಿತ ದಮನಿತ ಜನಾಂಗಗಳ ಬಹಳ ದೊಡ್ಡ ದಿನ ಆಗ್ಬೇಕು, ಈ ತಿಂಗಳಾಗ್ಬೇಕು ಇದು. ಯಾಕೆಂತಂದ್ರೆ ಮೊಟ್ಟ ಮೊದಲು ಭಾರತ ದೇಶದಲ್ಲಿ ಭೇದವನ್ನ ನಿರಾಕರಿಸಿ ಸಮಾನತೆಯನ್ನ ಒತ್ತಾಯಿಸಿ ನೀರು ಮುಟ್ಟಿದಂತ ದಿನ. ಆ ಕಾರಣಕ್ಕೆ ಈಗ ಅಲ್ಲಿಂದ ಆಚೆಗೆ 100 ವರ್ಷಗಳಾಯ್ತು. ಮಹಾಡ್ ನಂತರ 100 ವರ್ಷಗಳಾಯ್ತು. ಭಾರತ ದೇಶ ಕ್ಷಮೆ ಯಾಚಿಸಬೇಕಾಗಿದೆ ಅಸ್ಪೃಶ್ಯರದ್ದು ಒಂದೇ ಒಂದು ಕಾರಣಕ್ಕಾಗಿ. ಯಾಕೆ ಅಂತಂದ್ರೆ 100 ವರ್ಷಗಳ ಹಿಂದೆ ಮುಟ್ಟಿದಂತ ನೀರಿನ ಈ ಬಿಂದು, ಆರಂಭ ಬಿಂದು, ಇಷ್ಟೂ ವರ್ಷಗಳ ನಂತರ ಕೂಡ ದೇಶದ 85% ಸಾರ್ವಜನಿಕ ಬಾವಿಗಳ ಅಥವಾ ನೀರನ್ನ ಮುಟ್ಟುವಂತ ಹಕ್ಕನ್ನ ನಿರಾಕರಿಸದೆ ಬರ್ತಾ ಇದೆ. ಸಂವಿಧಾನ ಅದನ್ನ ನಿಷೇಧ ಮಾಡಿದ್ರು ಕೂಡ ಇದಕ್ಕೆ ಭಾರತ ಕ್ಷಮೆ ಯಾಚಿಸಬೇಕಾಗುತ್ತೆ. ಯಾಕಂದ್ರೆ ಇಂಥ ಕ್ರೌರ್ಯ, ನಿತ್ಯ ಕ್ರೌರ್ಯ, ಇನ್ನು ಮುಂದುವರಿತಾ ಇರೋ ಕ್ರೌರ್ಯವನ್ನ ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ.
ಭಾರತ, ಇಲ್ಲಿ ಜಾತಿ ಇಲ್ಲ, ಅಸ್ಪೃಶ್ಯತೆ ಇಲ್ಲ, ಹಕ್ಕುಗಳ ನಿರಾಕರಣೆ ಇಲ್ಲ ಅಂತ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹುಸಿ ವಾದವನ್ನ ಹೂಡ್ತಾ ಇಲ್ಲಿ ನಿಜವಾದಂತ ಆಚರಣೆಯಲ್ಲಿ ಕಾಲು ಭಾಗದಷ್ಟು ಜನಾಂಗಕ್ಕೆ, ಒಂದು ದೇಶದ ಪ್ರಜೆಗಳಲ್ಲಿ 25 ಭಾಗದಷ್ಟು ಜನರಿಗೆ ನೀರಿನ ಹಕ್ಕನ್ನ ನಿರಾಕರಿಸ್ತದೆ, ಮೂಲಭೂತ ಹಕ್ಕನ್ನ, ಅಂದ್ರೆ ಅದು ಕಡಿಮೆಯಾದಂತ ಉಲ್ಲಂಘನೆ ಅಲ್ಲ. ಜಪಾನ್ ದೇಶದಲ್ಲಿ ಯುದ್ಧ ಕ್ರೌರ್ಯಗಳಿಗಾಗಿ, ಹೆಣ್ಣು ಮಕ್ಕಳ ಮೇಲೆ ನಡೆದಂತ ಯುದ್ಧ ಕ್ರೌರ್ಯಕ್ಕಾಗಿ ಎಷ್ಟೋ ವರ್ಷಗಳ ನಂತರ ಜಪಾನ್ ಸಾರ್ವಜನಿಕ ಮನ್ನಣೆಯನ್ನ, ರಾಷ್ಟ್ರೀಯ ಮನ್ನಣೆಯನ್ನ ಯಾಚಿಸ್ತು. ಭಾರತ ದೇಶಕ್ಕೆ ಕಣ್ಣಿಲ್ವಾ? ಖಂಡಿತ ಅದು ರಾಷ್ಟ್ರೀಯ ಕ್ಷಮಾಪಣೆಯನ್ನ ಕೇಳಲೇಬೇಕಾಗುತ್ತೆ ಮತ್ತು ವಿಶ್ವ ವೇದಿಕೆಯಲ್ಲಿ ಅದು ತಲೆ ತಗ್ಗಿಸಲೇಬೇಕಾದಂತ ವಾಸ್ತವ ನಮ್ಮಲ್ಲಿದೆ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ನಾವು ಬಾಬಾ ಸಾಹೇಬರ ಏನು ನೆನಪುಗಳನ್ನ ಏನು ಆಚರಿಸ್ತಾ ಬರ್ತಾ ಇದ್ದೀವಿ, ಅದರ ಆರಂಭ ಮತ್ತು ಇವತ್ತು ತಲುಪಿರುವಂತ ವಿಸ್ತಾರ ಮತ್ತು ವ್ಯಾಪ್ತಿಯನ್ನ ಅರ್ಥ ಮಾಡ್ಕೋಬೇಕು ನಾವು. ಬಾಬಾ ಸಾಹೇಬರ ಪರಿನಿರ್ವಾಣ ಹೊಂದಿದ 1956ರ ನಂತರ 10 ವರ್ಷಗಳ ಕಾಲ ಚೈತ್ಯ ಭೂಮಿಯಲ್ಲಿ ಅವರನ್ನ ಏನು ಕಳಿಸ್ಕೊಟ್ವಿ, ಆ ಭಾಗದಲ್ಲಿ ಅವರ ಕುಟುಂಬದ 16 ಜನ ಮಾತ್ರ ಆಚರಣೆ ಮಾಡ್ತಾ ಇದ್ರು ಚೈತ್ಯ ಭೂಮಿಯಲ್ಲಿ ಡಿಸೆಂಬರ್ 6ರಂದು. ಆದ್ರೆ ಇವತ್ತು 25 ಲಕ್ಷ ಜನ ಸೇರ್ತಾರೆ. ದೀಕ್ಷಾ ಭೂಮಿ ಲಕ್ಷಾಂತರ ಜನ ಸೇರ್ತಾರೆ, ಕೊರೆಗಾಂವ್ ಲಕ್ಷಾಂತರ ಜನ ಸೇರ್ತಾರೆ. ಇದು ಏನನ್ನ ಹೇಳುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದರೆ ಸುಮಾರು 70 ವರ್ಷಗಳ ಕಾಲ ಈ ದೇಶ ಬಾಬಾ ಸಾಹೇಬರನ್ನ ಮುಚ್ಚಿಟ್ಟಿದ್ದು ಯಾಕೆ? ಸ್ವಾತಂತ್ರ್ಯ ಸಂಗ್ರಾಮದ ಹೊತ್ತಲ್ಲಿ 1920ರ ಮೇಲಿಂದ ಹಿಡಿದು 56ರವರೆಗೂ ಕೂಡ ನಡೆದಂತ ಭಾರತ ದೇಶದ ಆ ದೊಡ್ಡ ಸಂಗ್ರಾಮ ಚಿತ್ರಣ ಏನಿದೆ, ಆ ಚಿತ್ರಣದಲ್ಲಿ ರಂಗವೇದಿಕೆಯ ಮೇಲೆ ಬಾಬಾ ಸಾಹೇಬರು ಏಕಮಾತ್ರ ವ್ಯಕ್ತಿಯಾಗಿ ನಿಂತಿದ್ರು. 99 ಭಾರತ ದೇಶ ಬಾಬಾ ಸಾಹೇಬರ ವಿರುದ್ಧ ನಿಂತಿತ್ತು. ಈ ಚಿತ್ರಣ ನಾನು ಊಹಿಸಬಲ್ರ? ಆ ನಂತರ ಪರಿನಿರ್ವಾಣದ ನಂತರ ಕೂಡ 20 ವರ್ಷಗಳ ಕಾಲ ಬಾಬಾ ಸಾಹೇಬರ ಕುರಿತು ಅವಜ್ಞೆ ಇತ್ತು. ಸಂಪೂರ್ಣ ಕತ್ಲಲ್ಲಿಟ್ಟಿದ್ರು ಬಾಬಾ ಸಾಹೇಬರನ್ನ, ಅವರ ಬರಹಗಳನ್ನ. ಯಾಕೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. 1974ರಲ್ಲಿ ಬನ್ಸೋಡೆ ಅನ್ನುವಂತ ಒಬ್ಬ ವಕೀಲ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಆಗ್ತಾರೆ, ಸಾರ್ವಜನಿಕ ಮೊಕದ್ದಮೆ. ಏನಂತ? ಬಾಬಾ ಸಾಹೇಬರ ನುಡಿಗಳು ಈ ದೇಶದ ಸಂಪತ್ತು, ಅದನ್ನ ಕಾಪಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಹೇಳಿ, ನನಗ ಅಧಿಕಾರ ಕೊಡಿ, ನಾನು ಅದನ್ನ ಸಂಗ್ರಹಿಸಿ ಪ್ರಕಟ ಮಾಡ್ತೀನಿ. ಅದಾದ್ಮೇಲೆ ಮಹಾರಾಷ್ಟ್ರ ಸರ್ಕಾರ 80ರಲ್ಲಿ ಒಂದು ಸಮಿತಿ ಮಾಡ್ತು, ಆ ಇಡೀ ಬರಹಗಳನ್ನ ಸಂಗ್ರಹಿಸಿತು. ಎಲ್ಲಿದ್ವು ಆ ಬರಹಗಳು? ಅವರ ಅನುಕ್ರಮಣಿಕೆ ಆಧಾರದ ಮೇಲೆ 1935ರಲ್ಲಿ ಅನಿಲೇಷನ್ ಆಫ್ ಕ್ಯಾಸ್ಟ್ ಬರೆದ್ರು. 1917ರಲ್ಲಿ ಕ್ಯಾಸ್ಟ್ ಅಂಡ್ ಇಟ್ ಮೆಕ್ಯಾನಿಸಮ್ಸ್ ಅನ್ನುವಂತ ಒಂದು ಉಪನ್ಯಾಸ ಮಾಲಿಕೆಯನ್ನ ವಿದ್ಯಾರ್ಥಿ ದೆಸೆಯಲ್ಲೇನೆ ಅವರು ಮಂಡಿಸಿದ್ರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ. ಅದಾದ ನಂತರ ಸೀರೀಸ್ ಆಫ್ ಪುಸ್ತಕಗಳನ್ನ ಬರೆದ್ರು. ಹೂ ಆರ್ ಶೂದ್ರಾಸ್, ಹೂ ಆರ್ ಅನ್ಟಚಬಲ್ಸ್, ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಡನ್ ಟು ಅನ್ಟಚಬಲ್ಸ್. ಅದಾದ್ಮೇಲೆ ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್, ಬುದ್ಧ ಅಂಡ್ ಇಸ್ ಧರ್ಮ. ಇವೆಲ್ಲ ಪ್ರಕಟಿತ ಕೃತಿಗಳು. ಪ್ರಕಟವಾಗದೇ ಇರುವಂತ ಸಾವಿರಾರು ಪುಟಗಳು ಇದ್ವು. ಆ ಪುಟಗಳು ಏನಾಗಿದ್ವು ತಿಳ್ಕೋಬೇಕು. ರಾಜೀನಾಮೆ ಕೊಟ್ಟ ಮೇಲೆ ಬಾಬಾ ಸಾಹೇಬರು ಕಾನೂನು ಮಂತ್ರಿಗೆ ಪರಿನಿರ್ವಾಣ ಆದ್ಮೇಲೆ ಆ ಮನೆ ಏನು ಸಿರೋಹಿ ಮಹಾರಾಜರು ಬಾಡಿಗೆ ಕೊಟ್ಟಿದ್ರಲ್ಲ ಮನೆ, ಅದು ವಿವಾದ ಆಗುತ್ತೆ. ಕೋರ್ಟ್ ಕಟಕಟೆಗೆ ಬರುತ್ತೆ. ಕೋರ್ಟ್ ಆರ್ಡರ್ ಮಾಡುತ್ತೆ, ನೀವು ಕೂಡಲೇ ವಕೇಟ್ ಮಾಡಬೇಕು ಶಾರದಾ ಕಬೀರ್ ಅಥವಾ ಸವಿತಾ ಅಂಬೇಡ್ಕರ್ ಅವರೇ, ನಿಮ್ಮೆಲ್ಲ ಏನೇನಿದೆಯೋ ಅದನ್ನ ಒಂದು ಕೋಣೆಗೆ ಹಾಕಿಸಿ, ಒಂದು ಕೀಲಿ ಹಾಕಿ ಆ ಕೀಲಿನ ನಿಮ್ಗೆ ವಶಕ್ಕೆ ಕೊಡ್ತೀವಿ ಅಂತ ಫೋರ್ಸಿಬಲಿ ಅವರು ಬಾಬಾ ಸಾಹೇಬರ ಬರಹಗಳ 21 ಟ್ರಂಕ್ಗಳಲ್ಲಿ ತುಂಬಿರುವಂತ ಬರಹಗಳನ್ನ ಒಂದು ಕೋಣೆಯಲ್ಲಿ ಬೇಕಾಬಿಟ್ಟಿ ತಂದು ಎಸಿತಾರೆ.
ಬಿಸಾಡ್ತಾರೆ. ಎಷ್ಟೋ ದಿನಗಳ ಕಾಲ ಕಿಟಕಿಗಳಿಂದ ಮಳೆ ಸುರಿದು ಮಳೆ ಹನಿಗಳು ಅವರ ಅಕ್ಷರಗಳನ್ನ ಒದ್ದೆ ಮಾಡಿ ತಿಂದಾಕ್ತವೆ. ಪ್ರಯತ್ನ ಮಾಡಿರೋದ್ರಲ್ಲಿ ಇದನ್ನ ಹೇಳ್ತಾರೆ, ಇಲ್ಲಿ ನೋಡಿ ಒದ್ದೆಯಾಗಿದೆ ಅಂತ ಬರುತ್ತೆ. 1982ರಲ್ಲಿ ಅವರು ಈ ಪುಸ್ತಕನ ಮೊದಲು ತಂದ್ರು, ಮೊದಲ ಸಂಪುಟಗಳು. ಅಂಬೇಡ್ಕರ್ ಗೊತ್ತೇ ಇರ್ಲಿಲ್ಲ ಇಂಡಿಯಾಗೆ, ಮುಚ್ಚಿಟ್ಟಿದ್ರು, ಕತ್ಲಲ್ಲಿದ್ರು, ಯಾರು ಕಾಳಜಿ ತೋರ್ಲಿಲ್ಲ. ಅವರ ಅನುಯಾಯಿಗಳನ್ನು ಒಳಗೊಂಡಂತೆ. ಈ ಮಾತನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಅವರ ಅನುಯಾಯಿಗಳು ಅಂತ ಯಾರಿದ್ರು, ರಿಪಬ್ಲಿಕನ್ ಪಾರ್ಟಿ, ಅದಕ್ಕಿಂತ ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್, ಈ ಹಿಂದೆ ಎಲ್ಲ ಬಂದಿದ್ರಲ್ಲ, ಅವು ಯಾವ ನಾಯಕರು ಕೂಡ ಅವರ ಕೃತಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಲಿಲ್ಲ, ಅವ್ರ ಬರಹಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಲಿಲ್ಲ. ಕೊನೆಗೇನಾಯ್ತು, ಅವುಗಳನ್ನ ಪ್ರಕ್ಯೂರ್ ಮಾಡಿದ್ರು. 82ರಲ್ಲಿ ಬರಕ್ ಶುರುವಾಯಿತು ಸಂಪುಟಗಳು. ಕರ್ನಾಟಕದಲ್ಲಿ ದಲಿತ ಚಳುವಳಿ ಹುಟ್ಟಿತ್ತು. ದಲಿತ ಚಳುವಳಿ ಬಹಳ ದೊಡ್ಡ ರೀತಿಯಲ್ಲಿ ಮೊಟ್ಟ ಮೊದಲಿಗೆ ಬಾಬಾ ಸಾಹೇಬರ ಪ್ರತಿಮೆಯನ್ನ ವಿಧಾನಸೌಧದ ಮುಂದೆ ಸ್ಥಾಪಿಸೋದಕ್ಕೆ ಒತ್ತಾಯ ಮಾಡಿತು. ವಿಧಾನಸೌಧದ ಮೆಟ್ಟಲ ಮೇಲೆ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆಯನ್ನು ಮಾಡಿತು. 80,000 ಜನರ ಸಮ್ಮುಖದಲ್ಲಿ ನಡೆಸಿದೆ. ಮೊಟ್ಟ ಮೊದಲ ಸಾರ್ವಜನಿಕ ಬಾಬಾ ಸಾಹೇಬರ ಬೃಹತ್ ಜನ್ಮದಿನದ ಆಚರಣೆ ಆಗಿದೆ. ಅದಾದ್ಮೇಲೆ ಗೊತ್ತಾಯ್ತು ಆಳೋ ವರ್ಗಗಳಿಗೆ ಇವರನ್ನ ವೋಟ್ ಬ್ಯಾಂಕ್ ಮಾಡ್ಕೋಬಹುದು ಅಂಬೇಡ್ಕರ್ ಮೂಲಕ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ ಅದನ್ನ ಸಾರ್ವಜನಿಕ ಆಚರಣೆ, ಸರ್ಕಾರದ ಆಚರಣೆ ಮಾಡ್ತು. ನಿಮ್ಗೆ ಗೊತ್ತಿದೆ, ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಸರ್ಕಾರ ನಡೆಸ್ತಾ ಇರುವಂತ ಈ ಆಚರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ಅಸಂಸ್ಕೃತಿಯಿಂದ ಕೂಡಿರೋದಾಗಿದೆ. ನಮ್ಮ ಸಮುದಾಯಗಳಿಗೆ ಅವಮಾನ ಮಾಡೋ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಡಿಜಿಗಳಲ್ಲಿ ಗೆಳೆಯರು ಮಾತಾಡ್ತಾ ಹೇಳಿದ್ರು, ಡಿಜಿಗಳಲ್ಲಿ ಅಂಬೇಡ್ಕರ್ನ ನೋಡ್ತಾ ಇದ್ದಾರೆ, ಮುತ್ತಿನ ಪಲ್ಲಕ್ಕಗಳಲ್ಲೇ ಅಂಬೇಡ್ಕರ್ನ ನೋಡ್ತಾ ಇದ್ದಾರೆ. ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ಅದಕ್ಕಾಗಿ ಅತ್ಯಂತ ಕೆಟ್ಟ ಸಂಸ್ಕೃತಿಯೊಂದನ್ನ, ಕುರೂಪವೊಂದನ್ನ ಸೃಷ್ಟಿಸ್ತಾ ಇದೆ. ಅದರಲ್ಲಿ ಯಾವ ರೀತಿ ಸರ್ಕಾರ ಮತ್ತೆ ಯೋಚನೆ ಮಾಡ್ಬೇಕು. ದಲಿತರು ಓಟ್ ಸಿಗುತ್ತೆ ಅಂತ ಮಾಡಿದ್ದಾದ್ಮೇಲೆ ಅದನ್ನ ಈ ತರದೊಂದು ಕೆಟ್ಟ ಸ್ಥಿತಿಗೆ ತಂದು ನಿಲ್ಸಿದಿರಲ್ಲ ನೀವು, ನಾಚಿಕೆ ಪಟ್ಕೋಬೇಕಾಗುತ್ತೆ. ನಾವು ಈ ರೀತಿ ಎಲ್ಲ ಆಚರಣೆ ಮಾಡ್ಬೇಕಾಗಿರೋದು ಅಂಬೇಡ್ಕರ್ನ. ಈಗ ಇಲ್ಲೇನ್ ನಡೀತಾ ಇದೆಯಲ್ಲ, ಈ ರೀತಿ ಆಚರಣೆ ಮಾಡ್ಬೇಕು. ಕಷ್ಟ ಈ ತರ ಆಚರಣೆ ಮಾಡೋದಕ್ಕೆ. ಎಷ್ಟು ಸಂಘಟನೆ ಬೇಕಾಗುತ್ತೆ ಅಂತ ನಂಗೆ ಅರ್ಥ ಆಗುತ್ತೆ. 6 ದಿನ ಮಾಡ್ಬೇಕು ಅಂದ್ರೆ ಅದು ಹುಡುಗಾಟದ ಕೆಲಸ ಅಲ್ಲ. ಈ ರೀತಿ ಒಂದನ್ನ, ಅದು ಹಲವಾರು ವರ್ಷಗಳಿಂದ ಒಂದು ಟ್ರೆಡಿಷನ್ ಅನ್ನ ಇಲ್ಲಿ ಕಟ್ಟೋದಕ್ಕೆ ಸಾಧ್ಯ ಆಗಿದೆ, ಒಂದು ಪರಂಪರೆಯನ್ನ ಗೆಳೆಯರು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೋಸ್ಕರ ನಾನು ಅತ್ಯಂತ ಹೆಮ್ಮೆಯಿಂದ ಅವ್ರನ್ನ ಅಭಿನಂದಿಸ ಬಯಸ್ತಾ ಇದ್ದೀನಿ. ನಿಜವಾದ ರೀತಿ, ನಿಜವಾದ ಪರಂಪರೆ, ಬಾಬಾ ಸಾಹೇಬರನ್ನ ನುಡಿಗಳ ಮೂಲಕ ಕಾಣೋದೇನೆ ನಿಜವಾದಂತ ಅಂಬೇಡ್ಕರ್ನ ಕಾಣುವಿಕೆ ಅಂತ ಇನ್ನಾದ್ರೂ ನಮಗದು ಗೊತ್ತಾಗ್ಬೇಕಾಗಿದೆ. ಈಗ ನಾನು ಹೇಳಿದೆ 70 ವರ್ಷಗಳ ಕಾಲ ಅರ್ಲಿ 2010ರವರೆಗೂ ಬಾಬಾ ಸಾಹೇಬರ ಕುರಿತಾಗಿ ಪ್ರಪಂಚಕ್ಕೆ ಹೆಚ್ಚು ಗೊತ್ತಿರಲಿಲ್ಲ. 2010ರ ನಂತರ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ 2015ರ ನಂತರ ನೀವು ಊಹೆ ಮಾಡಕ್ಕೂ ಆಗೋದಿಲ್ಲ ಅಂಬೇಡ್ಕರ್ ಕಲ್ತಿರುವಂತ ವ್ಯಾಪ್ತಿನ ಪ್ರಪಂಚದಲ್ಲಿ. ಪ್ರತಿ ಪ್ರತಿಷ್ಠಿತ ಪ್ರಪಂಚದ ವಿಶ್ವವಿದ್ಯಾನಿಲಯಗಳಲ್ಲಿ ಅಂಬೇಡ್ಕರ್ ಅಧ್ಯಯನ ಪೀಠಗಳಿದ್ದಾವೆ. ಪ್ರತಿ ವಾರಕ್ಕೆ 2 ಕೂಡ ಅದ್ಭುತವಾದಂತ ಕೃತಿಗಳು ಬರ್ತಾ ಇದ್ದಾವೆ ಅಂಬೇಡ್ಕರ್ ಬಗ್ಗೆ. ಅಂಬೇಡ್ಕರ್ ಬರೆದಿರೋ ಕೃತಿಗಳಿಗಿಂತಲೂ ಅಂಬೇಡ್ಕರ್ ಬರೆದಿರುವಂತ ನುಡಿಗಳ ಬಗ್ಗೆ ಬರ್ತಾ ಇರುವಂತ ಕೃತಿಗಳನ್ನ ಕೇಳಿದ್ರೆ ದಿಗ್ಭ್ರಮೆ ಆಗುತ್ತೆ ನಮಗೆ. ಒಂದು ಸುಮಾರು 100 ಪುಸ್ತಕಗಳು ಬರ್ತವೆ ಒಂದು ವರ್ಷದಲ್ಲಿ ಅಂಬೇಡ್ಕರ್ ಬಗ್ಗೆ ಅಧ್ಯಯನಗಳು ಮಾಡಿರೋದು, ಬರ್ದಿರೋದು, ಅದೆಲ್ಲ. ಇದು ಒಂದು. ಈಗ ಅಂಬೇಡ್ಕರ್ ಅವರನ್ನ ನಾವು ನೋಡ್ತಾ ಇರುವಂತ ರೀತಿ ಒಳಗಡೆ ನಿಜಕ್ಕೂ ಕೂಡ ಒಂದು ನ್ಯಾಯವಾದಂತ ರೀತಿ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಇವತ್ತು ಅಂಬೇಡ್ಕರ್ ಎಲ್ಲರಿಗೂ ಕಾಮಧೇನುವಾಗಿದ್ದಾರೆ. ಹಿಂದೊಮ್ಮೆ ಯಾರಿಗೂ ಬೇಡವಾಗಿದ್ದ ಬಾಬಾ ಸಾಹೇಬರು ಇವತ್ತು ಕಾಮಧೇನು ಆಗಿದ್ದಾರೆ. ರಾಜಕೀಯ ಪಕ್ಷಗಳಿಗೆ ಕಾಮಧೇನು ಆಗಿದ್ದಾರೆ, ಅವರು ಅಪ್ರೋಪ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ನು ರೈಟ್ ವಿಂಗ್ ಅಂತ ಏನ್ ಕರಿತಾ ಇದ್ದೀವಿ ನಾವು, RSS ಮತ್ತು BJP ಪ್ರಣೀತ ಹಿಂದುತ್ವವಾದ ಅಂತ ಏನ್ ಹೇಳ್ತಾ ಇದ್ದೀವಿ, ಅವರು ಅಂಬೇಡ್ಕರ್ನ ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ, ಅವ್ರ ಬಗ್ಗೆ ಕೃತಿಗಳು ತರ್ತಾ ಇದ್ದಾರೆ. 20 ವರ್ಷಗಳಿಂದ ಇದು ನಡೀತಾ ಇದ್ದಂತ ಒಂದು ದೊಡ್ಡ ಹುನ್ನಾರ. ದತ್ತೋಪಂತ ತೇಂಗಡೆ ಅನ್ನೋರು ಈ ಪಿತೂರಿಯ ಬಹಳ ದೊಡ್ಡ ಹೆಸರು. ಅವರು ನೆಹರು ಆಪ್ತ ಸಹಾಯಕರಾಗಿದ್ರು. ದತ್ತೋಪಂತ ತೇಂಗಡೆ RSS ಅಲ್ಲಿದ್ದವರು. ಅವ್ರು 20 ವರ್ಷಗಳಿಂದ ಯೋಚನೆ ಮಾಡಿದ್ರು, ಅಂಬೇಡ್ಕರ್ನ ನ್ಯೂಟ್ರಲೈಸ್ ಮಾಡದೇ ಇದ್ರೆ
ಅಂಬೇಡ್ಕರ್ನ ಗೊಂದಲಕ್ಕೆ ಒಳಪಡಿಸ್ತಾ ಇದ್ರೆ, ಅಂಬೇಡ್ಕರ್ ಅಲ್ಲಿರುವಂತ ಕ್ರಾಂತಿಕಾರತ್ವವನ್ನ, ವೈಚಾರಿಕತೆಯನ್ನ ನೀವು ಡಿಮಿನಿಷ್ ಮಾಡದೇ ಇದ್ರೆ ಬಹಳ ದೊಡ್ಡ ಅಪಾಯ ಇದೆ ಭಾರತಕ್ಕೆ ಅಂತ ಅವ್ರಿಗೆ ಗೊತ್ತಾಯ್ತು. ಕಳೆದ 20 ವರ್ಷಗಳಿಂದ ಯಥೇಚ್ಛವಾಗಿ ಸಂಶೋಧನಾ ತಂಡನ ಕಟ್ಟಿ ಕನ್ನಡದಲ್ಲೇ 20 ಪುಸ್ತಕಗಳನ್ನು ತಂದಿದ್ದಾರೆ. ಆ 20 ಪುಸ್ತಕಗಳಲ್ಲೂ ಕೂಡ ಅವ್ರು ಹೇಳಿರೋದೇನಂದ್ರೆ ಅಂಬೇಡ್ಕರ್ ಮುಸ್ಲಿಂ ದ್ವೇಷಿ, ಮುಸ್ಲಿಂ ದ್ವೇಷಿ ಹೇಳಿದ್ದಾರೆ ಅವರು. ನೋವಾಗುತ್ತೆ ಅದು. ಅಂಬೇಡ್ಕರ್ ಅವರ ಕ್ರಾಂತಿಕಾರತ್ವವನ್ನ ಕೊಲ್ಲೋದಿದೆಯಲ್ಲ, ಅದು ಭವಿಷ್ಯದ ಜನಾಂಗಗಳನ್ನ ಕೊಂದಂತೆ ಅನ್ನುವಂಥ ಪ್ರಜ್ಞೆ ಇರಬೇಕು. ಮತ್ತು ಅದು ಭಾರತೀಯ ನಿಜವಾದಂತ ಪ್ರಜಾಸಂತತಿ ಅನ್ನೋದನ್ನ ನೆನ್ಪಿಟ್ಕೋಬೇಕು ಅವರು. ಇವತ್ತು ಚಾಲೆಂಜ್ ಆಗಿರೋದು ಅಂಬೇಡ್ಕರ್ ರೈಟ್ಸ್ ಅವ್ರಿಗೆ, ಸಹಿಸ್ಕೊಳಕ್ಕಾಗದೇ ಇರೋದು ಅಂಬೇಡ್ಕರ್ ರೈಟ್ಸ್ ಅವ್ರಿಗೆ. ಯಾಕೆ? ಅವ್ರಿಗೆ ಗೊತ್ತು ಚೆನ್ನಾಗಿ, ಅಂಬೇಡ್ಕರ್ ಅವರನ್ನ ಆರಾಧನಾ ಅಂಬೇಡ್ಕರ್ ಮಾಡ್ಬಿಟ್ರೆ, ವೈಚಾರಿಕ ಅಂಬೇಡ್ಕರ್ನ ತೆಗೆದಾಕಿದ್ರೆ, ರಾಜಕೀಯ ಅಂಬೇಡ್ಕರ್ನ ತೆಗೆದಾಕಿದ್ರೆ, ಕ್ರಾಂತಿಕಾರಕವಾಗಿರೋ ಅಂಬೇಡ್ಕರ್ನ ತೆಗೆದಾಕಿದ್ರೆ ನಮಗೆ ನಮ್ಮ ವಿಚಾರಗಳನ್ನ ಹೇಳೋದಕ್ಕೆ ಟೂಲ್ ಆಗುತ್ತೆ ಅಂತ ಅನ್ಕೊಂಡ್ರು ಅವರು. ಅದಕ್ಕೋಸ್ಕರನೇ ಆ ರೀತಿ ಮಾಡ್ತಾ ಇದ್ದಾರೆ. ಇರ್ಲಿ, ಆದ್ರೆ ಒಂದ್ ತಿಳ್ಕೋಬೇಕು, ಬಾಬಾ ಸಾಹೇಬರೇ ಒಂದು ಧರ್ಮವಾಗಿದ್ದಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಬಾಬಾ ಸಾಹೇಬ್ ಬಿಕಮ್ ಹಿಮ್ಸೆಲ್ಫ್ ಎ ರಿಲಿಜಿಯನ್. ಅವರು ಬೌದ್ಧ ಧರ್ಮಕ್ಕೆ ಹೋಗಿರ್ಬೋದು, ಅಲ್ಲೂ ಕೂಡ ಬಹಳ ದೊಡ್ಡ ಹೋರಾಟಗಳನ್ನ ಅವ್ರು ಮಾಡ್ಬೇಕಾಯ್ತು. ಯಾಕೆಂತಂದ್ರೆ ಭಾರತದಲ್ಲಿರುವಂತ ಬೌದ್ಧ ಧರ್ಮದ ಶಾಖೆ ಏನಿದೆ, ಈಗಿರುವಂತ ಆರ್ಗನೈಸ್ಡ್ ಬುದ್ಧಿಸ್ಟ್ ಸೆಕ್ಟ್ ಏನಿದೆ, ಅಲ್ಲಿ ದಲಿತರಿಗೆ ಪ್ರವೇಶ ಇಲ್ಲ. ಇವತ್ತಿಗೂ ಕೂಡ ಬೌದ್ಧಗಯಾದಲ್ಲಿ ಪ್ರವೇಶ ಇಲ್ಲ, ಇಲ್ಲಿ ಇಲ್ಲ. ಮತ್ತು ವಿಶ್ವಬೋಧಿ ಸಂಘ ಇದೆಯಲ್ಲ ಅವ್ರದ್ದು, ಮಹಾಬೋಧಿ ಸಮಥಿಂಗ್ ಲೈಕ್ ದಟ್, ವಿಶ್ವ ಮಹಾಬೋಧಿ, ಅದರಲ್ಲಿ RSS ಇವರೆಲ್ಲ ಇದ್ದಾರೆ. ಅದರಲ್ಲಿ ಅದ್ರ ಫಂಡ್ಸ್ ಎಲ್ಲ ಅವ್ರು ಮಿಸ್ಯೂಸ್ ಮಾಡ್ತಾರಲ್ಲ ಅವರೇನೆ, ಲಾಟ್ ಆಫ್ ಫಂಡ್ಸ್, ಇಲ್ಲ ಮಾಡಕ್ಕಾಗಲ್ಲ. ಸೊ ಅಲ್ಲೂ ಕೂಡ ಬಾಬಾ ಸಾಹೇಬರು ಹೇಳಿದಂತ ಬೌದ್ಧ ಧರ್ಮದ ಹೊಸ ಪಂಥ, ಹೊಸ ಶಾಖೆಯಾದಂತ ನವಯಾನವನ್ನ ನಾವು ಕಟ್ಕೋಬೇಕಾಗಿದೆ. ಅಲ್ಲಿ ಕೂಡ ನಮ್ಮ ಸಂಕಟ ನೋಡಿ. ಇರ್ಲಿ, ಬುದ್ಧ ಅಪ್ಪಿದ ಧರ್ಮವಾದರೂ ಆ ಧರ್ಮ ಇವರನ್ನ ಅಪ್ಪಿಕೊಳ್ಳಲಿಲ್ಲ. ಬಾಬಾ ಸಾಹೇಬ್ನ ಅಪ್ಕೊಂಡಿಲ್ಲ. ಅದಾದ ನಂತರ ಈಗ ಪ್ರೆಸೆಂಟ್ ಬ್ಯಾಲೆನ್ಸ್ ಶೀಟ್ ಬರೋಣ. ಬೌದ್ಧ ಧರ್ಮ ಕೂಡ ಹಲವು ಮಿತಿಗಳನ್ನ ಅನುಭವಿಸ್ತಾ ಇದೆ. ಎಲ್ಲ ಧರ್ಮಗಳು ಕೂಡ ಮಿತಿಗಳನ್ನ ಅನುಭವಿಸೋ ಕಾಲಘಟ್ಟ ಇದೆ, ಎಲ್ಲ ಧರ್ಮಗಳು. ಯಾಕಂದ್ರೆ ಸಂಘಟಿತ ಧರ್ಮಗಳ ಅವನತಿಯ ಕಾಲ ಇದು. ಬಾಬಾ ಸಾಹೇಬ್ರು ಇದ್ದಿದ್ರೆ ಹೇಳ್ತಿದ್ರು, ನೆಹರು ಅವ್ರು ಹೇಳಿದ ಮಾತನ್ನ ಹೇಳ್ಬಿಡ್ತಿದ್ರೆ ನಾವು, ಬಾಬಾ ಸಾಹೇಬ್ರು ಇದ್ದಿದ್ರೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಧರ್ಮವನ್ನು ಆಯ್ಕೆ ಮಾಡ್ಕೊಳ್ಬೇಕಾದಂತ ಕಾಲಘಟ್ಟ ಬರುತ್ತೆ ಅಂತ ಇವತ್ತು ಆ ಕಾಲಘಟ್ಟ ನಮ್ಮ ಹೊರಗಡೆ ಕಾಣಿಸ್ತಾ ಇದೆ. ನಾವು ನಮ್ಮ ಧರ್ಮವನ್ನ ನಾವೇ ಆಯ್ಕೆ ಮಾಡ್ಕೋಬೇಕಾಗಿದೆ. ಜೊತೆಗೆ ನಮ್ಮ ಅಂಬೇಡ್ಕರ್ನ ನಾವೇ ಕಂಡ್ಕೋಬೇಕಾಗಿದೆ. ಇದು ಬಹಳ ಮುಖ್ಯ. ಅಂಬೇಡ್ಕರ್ ಅವರು ಒಂದು ಮಹಾ ಸಮುದ್ರ ಇದ್ದ ಹಾಗೆ. ನೀವು ಬೊಗಸೆಯಲ್ಲೂ ತಗೋಬಹುದು, ಹೆಂಗ್ ಬೇಕಾದ್ರೂ ತಗೋಬಹುದು. ಆದರೆ ಬಾಬಾ ಸಾಹೇಬರನ್ನ ಒಳಗೊಳ್ಳೋದಿದೆಯಲ್ಲ, ನೀವು ಒಂದು ಬೊಗಸೆ ನೀರಿನಲ್ಲೂ ಕೂಡ ಆ ಸಮುದ್ರದಲ್ಲಿ ಒಂದು ಬೊಗಸೆ ನೀರು ಕುಡಿದು ಕೂಡ ಬಾಬಾ ಸಾಹೇಬರನ್ನ ಒಳಗೊಳ್ಳಬಹುದು. ಈಗ ಏನು ನಡೀತಾ ಇದೆ, ಬಾಬಾ ಸಾಹೇಬರನ್ನ ಅಪ್ರೋಪ್ರಿಯೇಟ್ ಮಾಡ್ತಾ ಇರೋದು, ಗೊಂದಲಗೊಳಿಸ್ತಾ ಇರೋದು ಏನ್ ನಡೀತಾ ಇದೆ, ಇಲ್ಲಿ ನಮ್ಗೆ ತುಂಬಾ ಸ್ಪಷ್ಟತೆ ಬೇಕಾಗುತ್ತೆ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ಆ ಕಾರಣಕ್ಕಾಗಿ ನಾವು ನಮ್ಮದೇ ಕನ್ನಡಕಗಳ ಮೂಲಕ, ಲೆನ್ಸಸ್ ಮೂಲಕ ಅಂಬೇಡ್ಕರ್ನ ಓದ್ಬೇಕಾಗುತ್ತೆ. ನಾನು ಕೂಡ ಸುಮಾರು ವರ್ಷಗಳ ಕಾಲ ಬಾಬಾ ಸಾಹೇಬರನ್ನ ಬರೆಯಕ್ ಹೋಗಿರ್ಲಿಲ್ಲ. ಅದು ಬರಹಗಾರ, ನಾನ್ ಕಂಡ್ಕೋಬೇಕಲ್ಲ ಅಂಬೇಡ್ಕರ್ನ. ಸೊ ಒಂದು ಪದ್ಯ ಬರೆದೆ, ನಾನು ಅದನ್ನ ತಮ್ಮ ಮುಂದೆ ಈಗ ವಾಚನ ಮಾಡ್ತೀನಿ. ಜೈ ಭೀಮ್ ಕಾಮ್ರೇಡ್. ಪ್ರಿಯ ಅಂಬೇಡ್ಕರ್, ಓ ಪಾತ್ರವಿಲ್ಲದ ಪ್ರಕ್ಷುಬ್ಧ ನದಿಗಳ ಕಲರವವೇ, ಕುದಿವ ಜ್ವಾಲಾಗ್ನಿ ರವರವೇ, ಇರಲಿ ಇರಲಿ ನನ್ನ ನಿನ್ನ ನಂಟು ಆದಿ ಅನಾದಿ ಗಂಟು. ಎಷ್ಟು ಅಂತರ ನಮ್ಮಿಬ್ಬರ ನಡುವೆ, ನಾನೋ ಬೆಣಚು ತುಂಡು, ನೀವೋ ಬಂಗಾರದೊಡವೆ. ಆದರೂ ಆದರೂ ಜಿಂಕೆ ಬಾಯಿಗೂ ಉಲ್ಲಗರಿಕೆಗೂ ಬಂದು ಕೂಡಿ ಬಂದಷ್ಟು, ನಿಮಗೆ ಕನ್ನಡವಾಗಲಿ ನನಗೆ ಮರಾಠಿಯಾಗಲಿ ಕರುಳ ನುಡಿಗೂಡಿ ಬರಲಿಲ್ಲವಾಗೆ. ನಾಡದೋಣಿಗಳ ನೆರವಿಲ್ಲದ ಕಡಲ ವಿಸ್ತಾರ ಪಯಣ ನಿಮ್ಮದು, ನನ್ನದು ಕಾಲುದಾರಿಗಳ ಬಿರುಕುಗೋರಿಗಳ ನೆರಧ್ಯಾನ.
ನೀಲಿ ಖಂಡಾಂತರ ಹೇಳಿ ಗೌರೀಶಂಕರ ಕಣಿವೆ ಕಂದರ ದಾಟಿ ತಬ್ಬಿ ಪ್ರಪಾತ ಜಲಪಾತಗಳ ಅಂದರ ಹರಿವ ನೀರಿಗೆ ಎದುರು ಈಜಿದ ಸಿಕಂದರ ಮುಟ್ಟಿ ಮತ್ಸ್ಯಗಂಧೆಯ ಮೈ ಗಮನಗೊಳಿಸಿದ ಅಪರ ಪರಾಶರ ನಿಷಾದ ಕುಲ ಮುಟ್ಟಿತೆಂದು ಇಮ್ಮೆಟ್ಟಿ ಇಂಗಿದ್ದ ಆ ಸರಸ್ವತಿಯ ಮುಡಿ ಮುಷ್ಟಿಯಲ್ಲಿಡಿದು ಮೇಲೆಡೆ ತಂದು ಅರಸಿದವೋ ಭಾಗೀರಥ ಲೋಕಹಿತ ಅವಲೋಕಿತ ಅಹಂಗಾತ ತಥಾಗತ ಅಮಿತ ತಾಯ್ತನದ ಅಮಿತಾಭ ನೀನಿಟ್ಟ ಕೋಟಿ ಮೊಟ್ಟೆಯ ಕುರುಹು ನಾನು ಚಿಪ್ಪೊಳೆದು ಹೊರಬಂದ ಒಂದು ಮರಿಮೀನು ಯಾವ ಬಲೆಯಲ್ಲಿ ಸಿಕ್ಕಿ ಬಿದ್ದಿದೆಯೋ ಏನೋ ಕುಲ ಬಳಗ ಸಕಲ ಇದು ಅಕಾಲ ಇದು ಅಕಾಲ ಮುರಿದು ಬಿದ್ದಿದೆ ಕಾಲಯಾನದ ಕಮಾನು ಒಂಟಿ ಪಯಣಿಗ ನಾನು ಎಲ್ಲ ಕಾಲಕ್ಕೂ ಬಕಾಲ ಇತ್ತ ಆಯಬೇಕಿದೆ ಕನ್ಯಾಕುಮಾರಿ ಈ ಕಡಲು ಅತ್ತ ಏರಬೇಕಿದೆ ಗೌರೀಶಂಕರ ಆ ಮುಗಿಲು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಏರಿ ಜಾರುವ ಜಾರಿ ಏರುವ ಏರಮುಖಿ ನೀರಮುಖಿ ಮೀನ ಪಯಣ ಎಲ್ಲಿದೆಯ ಕಾಣೆ ಮೂಲ ಹೊದಲಿನ ಘನ ಮಗಲಿದ್ದೇರು ತನಗೊಂಚಲ ಮುತ್ತಿನ ತೇರು ದೀಪ್ತಿ ತೋರಣ ಸಾಲು ರಥಚಕ್ರವೇಕೆ ಭೂತಿ ಬಿದ್ದಿದೆ ಇಲ್ಲಿ ಮಧ್ಯೆ ಯುದ್ಧರಂಗದಲ್ಲಿ ಕರ್ಣಕುಂಡಲಕ್ಕಷ್ಟೇ ಮೀಸಲೇನು ಕರ್ಣಪಾಲು ಎತ್ತಲಲ್ಲದೇಕೆ ಒಂದಾದರೂ ಎಗಲು ಹಿಟ್ಲರನ ಗರಿಗರಿ ಸಮವಸ್ತ್ರ ಚೆಡ್ಡಿ ತೇಪೆಯ ಚೂರು ಸುತ್ತ ಕೊಳೆತು ನಾರುವ ಹೆಣದು ಬಣವೆಗಳು ಸಾಲು ಸಾಲು ಕವಿದಿದೆ ಅದ್ದು ಬೇಗೆಗಳ ಹಿಂಡು ರೆಕ್ಕೆಯ ನೆರಳು ಇಷ್ಟಾದರೂ ಊರೂರುಗಳಲ್ಲಿ ನೀನು ನಿಂತಿರುವ ಭಂಗಿ ಸಿಡಿಮದ್ದು ಉರಿಗದ್ದಿಗೆ ಪಿರಂಗಿ ಕೆಲವರು ಮದ್ಯ ಸುರಿಯುತ್ತಾರೆ ಕಾವು ಆರಲೆಂದು ಇನ್ನು ಕೆಲವರು ಮಲವಿದ್ಯೆ ಸುರಿಯುತ್ತಾರೆ ಮೂಡಿದ್ದು ಮಾಸಲೆಂದು ಮತ್ತೆ ಕೆಲವರು ವಾಕಿಂಗ್ ಸ್ಟಿಕ್ ಮುರಿಯುತ್ತಾರೆ ವಾಯುವಿಹಾರದಳು ತಾಜಾ ಹವಾ ಸಿಗದಿರಲೆಂದು ಇನ್ನು ಧ್ವಂಸಗೊಳಿಸುವುದನ್ನೇ ಅಜೆಂಡಾ ಮಾಡಿಕೊಂಡವರು ಕಮ್ಯುನಿಸ್ಟರ ಸುತ್ತಿಗೆಯನ್ನು ಬಳಸಿ ಜಗ್ಗುತ್ತಾರೆ ಹತ್ತು ಬೆರಳು ಮುಂದೊಮ್ಮೆ ಎಂದೆಂದು ಬರೆಯದಿರಲೆಂದು ಮತ್ತೊಂದು ರಾಜ್ಯಾಂಗ ಅಂತಂತೆಯೇ ಇರಲೆಂದು ಕಂಡ ತುಂಡ ಬಂಡ ಅಂಗಾಂಗ ಒಬ್ಬೊಬ್ಬರಿಗೂ ಅವರವರದೇ ಕಾರಣ ಸಿದ್ಧಾಂತ ಸಮೀಕರಣ ಬಾಬಾ ಸಾಹೇಬರೇ ಪವಿತ್ರ ಗೋವು ನೀವು ಹಿಂಡುತ್ತೇವೆ ಬರುವವರೆಗೂ ರಕ್ತ ಹಾಕಿವು ಸದ್ಯಕ್ಕಿದು ನಮ್ಮ ಹೊಸ ಪ್ರಣಾಳಿಕೆ ಇರುವುದಕ್ಕೆ ಸಿದ್ಧಿಸಿಕೊಂಡಿದ್ದೇವೆ ಸಹಸ್ರ ಸಹಸ್ರ ಈರುನಳಿಕೆ ಇನ್ನೂ ಒಟ್ಟಿಲ್ಲ ಕಸಾಯಿ ಖಾನೆಗೆ ಕಟ್ಟಿದ್ದೇವೆ ಗೊಂತಿಗೆ ಗುರುತಿಗೆ ಕಾನೇಶುಮಾರಿಗೆ ಹೇಳಬೇಕು ನೀವು ನಮ್ಗೆ ಥ್ಯಾಂಕ್ ಯು ಏನೇ ಶುಕ್ರಿಯಾ ಈಗ ನಮ್ದೇ ದೌಲತ್ತಿ ನಯಾ ದುನಿಯಾ ತೋಫಾ ನಮ್ದೂಕೆ ನಿಮಗೆ ಬ್ಯಾಬಿಲೋನಿನ ಬಕರೀದಿಗೆ ಇಷ್ಟಾದರೂ ಇಟ್ಟಿದ್ದೇವೆ ಕದರಿ ಹುಣ್ಣಿಮೆಗೆ ಮಾರಿಗುಡಿಯಲ್ಲಿ ಹೊಸಮಡಿಕೆ ನೀರು ಗುಟುಕು ಪಾಲು ತುಂಡಾದ ಅಂಗಾಂಗ ಒಲೆದುಕೊಳ್ಳುವುದಕ್ಕೆ ಹೃದಯವನ್ನು ಒಳಗೊಂಡಂತೆ ಸೂಜಿ ದಾರ ದಬ್ಬಳ ತೊಗಲ ತೇಪೆಗೆ ಕಣ್ಣ ಪಾಪೆಗೆ ಜ್ವಾಲಾಮುಖಿ ತೀರ ಪಾಂಪೆಗೆ ಓ ಆದಿ ಅನಾದಿ ಯುದ್ಧ ನಿರತ ಯೋಧ ಮಹಾಸೇನಾನಿಯೇ ಕ್ಷಮಿಸು ಕೊಂಚ ಮಾಸಿದೆ ನೆನಪು ಕೂನಿನ ನಿಶಾನೆಯದು ನೀ ಬಿಡಿಸಿಟ್ಟ ಕಬೀರನ ನೇಯ್ಗೆಯ ಬಣ್ಣಗಳಂತೆ ಅಥವಾ ಸಿಡಿಯಲಿದ್ದ ಬುದ್ಧ ನಗೆಗೊಂದು ಮೀಮಾಂಸೆ ನೀ ಬರೆದು ಹೋದಂತೆ ಗುರುಜ್ಯೋತಿ ಬಾಪಲಿಯ ದೀಪ ಆರದಂತೆ ಬತ್ತಿಯ ಕಿಟ್ಟೆ ತೆಗೆದು ಎಣ್ಣೆ ಸುರಿದು ನೀ ಹಚ್ಚಿ ತೋರಿದ ಬೆಳಕಿನಂತೆ ಹಾಳು ಬೀಳಲಿ ಎಲ್ಲ ಗೊಡವೆ ಏತಕ್ಕೆ ನಮಗೆ ನೀನಂತೂ ಒಂದು ನಿಚ್ಚಣಿಕೆ ನೀಲಾಕಾಶಕ್ಕೆ ಅಫ್ವಾರ್ಡ್ ಮೊಬಿಲಿಟಿಗೆ ಸೇಫ್ ಝೋನ್ ಜರ್ನಿಗೆ ಜರ್ನಕ್ಕೆ ಹಗಲು ഇരുಳು ಅಗಲಿಗೆ ತಿರುತಿರುಗ ಬೇಡ ಕೋಲ್ ಬೆಟ ಕೋಲ್ ದರ್ವಾಜ ಕೋಲ್ ಎಲ್ಲ ಬಾಗಿಲುಗಳು ಬಂದಾಗಿರುವಾಗ ಯಾರ ದನಿಯದು ಸತತ ಎದೆ ಬ್ಯಾಗಲ ಮೇಲೆ ಬೆಳೆಯುತ್ತಿದೆ ಬರಲು ತಾರಾ ಸಿತಾರ ಕೊರಳು ಒಂದಲ್ಲ ಎರಡಲ್ಲ ತೆರೆದಿರುವುದು ಎಷ್ಟೊಂದು ಬಾಗಿಲು ದುಪ್ಪಟ್ಟೋ ಮುಪ್ಪಟ್ಟೋ ಕಿಂಡಿಗಳು ಕಿರಣ ಗಿಂಡಿಗಳು ತೋರಿ ಬರಲೊಂದು ಕಿರು ತುಂತುರು ಕಣ ಒಡ್ಡಿರುವೆ ಪ್ರಾಣ ಪಣ ಹನಿ ಹನಿ ಮಾಗಿ ಸೋನೆ ತೊಳೆದು ಇಲ್ಲವಾಗುವಂತೆ ಕಾಲ ಅಕಾಲಗಳ ಬೇನೆ ಸೋರು ಮಳೆ ಊರು ಸೂರು ಗೆದ್ದಲು ಕಣ್ಣೀರು ದೀಪಹಾರಿ ಮಸಣ ಮಬ್ಬು ಮನೆ ಮಾರು ಆದರೂ ನಿನ್ನು ಹುಟ್ಟು ಹಬ್ಬಕ್ಕೆ ಹಚ್ಚುತ್ತೇವೆ ಮತಾಪು ಸಿಡಿಮದ್ದು ಉಗಿಯುತ್ತೇವೆ ಹಾರ ತುರಾಯಿ ಊರಾಶಿ ಸಿದಿಗೆ ಗದ್ದಿಗೆ ಕಟ್ಟಿ ಮುತ್ತು ಪಲ್ಲಕ್ಕಿ ಉಸುಕಿನೊಳಗೆ ಎಂದೆಂದು ಊದೇ ಇರುವಂತೆ ಊತೇರು ಚಕ್ರ ಬಾಬಾ ಸಾಹೇಬ್ ಜಿ ಯಾ ಔರಂಗಜೇಬ್ ಜಿ
या औलाद की बेटी माया बहन जी, आई एम टेरिबली ಸಾರಿ ಫಾರ್ ಯು ಪೀಪಲ್. ನೀ ತೋರು ಬೆರಳೆತ್ತಿ ತೋರಿದ ದಿಗ್ಧನ್ಯಂತಗಳಿಗೆ ಹಾರಿ ಹೋದ ಪಾರಿವಾಳಗಳೀಗ ಅದ್ದು ಕಾಗೆ ಗೂಗೆ ಡೇಗೆ. ಸುಡಿ ಬಿಸಿಲು ಸುರಿಮಳೆ ಬಿರುಗಾಳಿ ಬೆಳದಿಂಗಳು ಸುಡಿಲಬ್ಬರಕ್ಕೆ ಬೆಚ್ಚಿದೆ. ಎಷ್ಟು ಕಾಲ ನಿಂತಿರುವೆ ಹೀಗೆ ಆರಿ ತೀರದಂತೆ ಈ ನೆಲದ ಬೇಗೆ. ಚೆಕ್ ಕಂಕಳಲ್ಲೊಂದು ಹೆಣಬಾರ ರಾಜ್ಯಾಂಗ, ಅದೇನು ಜೀವಂತ ರಾಜ್ಯಾಂಗನ? ಹೆಣಬಾರ ರಾಜ್ಯಾಂಗ ಕಡಿದ ಅಂಗಾಂಗ. ಉಸಿರು ತೆಗೆದಿದ್ದಾರೆ ಅದರೊಳಗಿಂದು. ಬರ್ತಾರೆ ಲೆಜಿಸ್ಲೇಷನ್ಸ್ ನೋಡಿದ್ರೆ ಗೊತ್ತಾಗಲ್ವಾ? ಕೋರ್ಟ್ ತೀರ್ಪುಗಳು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ದಲಿತರ ಮೇಲೆ ಆಗ್ತಾ ಇರುವಂತ ಸಾಲು ಸಾಲಾದಂತ ಅಟ್ಯಾಕ್ಸ್ ಗೊತ್ತಾಗ್ತಾ ಇದೆ ನಿಮಗೆ. ನೀ ತೋರು ಬೆರಳೆತ್ತಿ ತೋರಿ ಬಿಟ್ಟಿರುವುದೇನು ಹೂತೀರಿನ ಮನೆಯೇನು? ಬೇಲಿ ಹೂಗಳು ಬಂದು ಡಸ್ಟ್ಬಿನ್ನಿಗೆ ಬೀಳುತ್ತಿರುವುದಕ್ಕೆ ಕೊನೆಯೇ ಇಲ್ಲವೇನು? ಅರಳಿದಲ್ಲೇ ಇದ್ದಲ್ಲಿ ಬೆರೆಗುರುಳಿ ಬಿದ್ದಲ್ಲಿ ನೀರುಂಡ ನೆಲಕ್ಕೆ ಎದೆಹಾಲ ಹೊಲಕ್ಕೆ ಚೆಲ್ಲಬಹುದಿತ್ತಲ್ಲ ಮಂಚೂರು ನಿಟ್ಟುಸಿರು ಕಣ್ಣೀರು. ನೀರವ ರಾತ್ರಿಯ ಆ ನಿಮ್ಮ ನಿತ್ಯ ಆತ್ಮರೋದನದಂತೆ, ನಿತ್ಯದ ಆತ್ಮರೋದನದಂತೆ. ಬಾಬಾ ಸಾಹೇಬರ ನಿತ್ಯ ಆತ್ಮರೋದನದ ಧ್ವನಿನ ಕೇಳಿಸ್ಕೋಬೇಕು ಅಂಬೇಡ್ಕರ್ ವಾದಿಗಳು. ಇದು ನಾವು ಕಂಡ್ಕೋಬೇಕಾಗಿರೋ ಅಂಬೇಡ್ಕರ್, ಒಬ್ಬೊಬ್ರು ಕಂಡ್ಕೋಬೇಕಾಗಿರೋ ಅಂಬೇಡ್ಕರ್. ಇದಕ್ಕೆ ಹೊರತಾಗಿ ಇದುವರೆಗೂ ಕೂಡ ನಮ್ಮ ಅನುಯಾಯಿಗಳು, ನಾಯಕರು, ರಾಜಕೀಯ ಪಕ್ಷಗಳು, ವಿದ್ವಾಂಸರು, ಸ್ಕಾಲರ್ಸ್, ಯೂನಿವರ್ಸಿಟಿಗಳಲ್ಲಿ ಈ ತನ್ನ ಸಂಶೋಧನಾ ನಿರತರಾಗಿರುವಂತ ಯುವ ತರುಣ ಪೀಳಿಗೆ ಎಲ್ಲದರ ಆಚೆಗೆ ಇವರು ಬಾಬಾ ಸಾಹೇಬರನ್ನ ಹೇಗೆ ಕಂಡ್ಕೊಂಡಿದ್ದಾರೆ ಅನ್ನೋದು ಅವ್ರ ನುಡಿಗಳ ಮೂಲಕ ನಮ್ಗೆ ಗೊತ್ತಾಗಿದೆ. ಆದ್ರೆ ಅವ್ರು ನಿಜವಾಗಿ ಯಾವ ಅಂಬೇಡ್ಕರ್ನ ಗ್ರಹಿಸ್ಬೇಕಿತ್ತು, ಯಾವ ಅಂಬೇಡ್ಕರ್ನ ಕಣ್ಣಾರೆ ಒಳಗೆ ತಗೋಬೇಕಿತ್ತು, ತಗೊಂಡಿಲ್ಲ. ಮಹಾರಾಷ್ಟ್ರದ ಜನಪದ ಹೆಣ್ಮಕ್ಳು ತಗೊಂಡಿದ್ದಾರೆ. ಒಂದು ಹೆಣ್ಮಗಳು ಬರೀತಾಳೆ ಅಂಬೇಡ್ಕರ್ ಬಗ್ಗೆ ಒಂದು ಹಾಡು. ನನ್ನ ತಂದೆ ಅವರನ್ನ ತಂದೆ ಎನ್ನುತ್ತಿದ್ದ, ನಾನು ಅವರನ್ನ ತಂದೆ ಎನ್ನುತ್ತೇನೆ, ನನ್ನ ಮಗನೂ ಅವರನ್ನ ತಂದೆ ಎನ್ನುತ್ತೇನೆ. ಹೇಳಿ ಯಾರಿಗಿದೆ ವಿಶ್ವದಲ್ಲಿ ಈ ಭಾಗ್ಯ, ಪ್ರಪಂಚದಲ್ಲಿ ಅಂತ ಬರೀತಾರೆ ಒಂದು ಹೆಣ್ಮಗಳು. ಇನ್ನೊಂದು ಹೆಣ್ಮಗಳು ಹೇಳ್ತಾಳೆ, ಸಗಣಿ ಮೆತ್ತಿದ ನಿನ್ನ ಬೆರಳುಗಳಿಗೆ ಪೆನ್ನನ್ನಿತ್ತವರು ಯಾರು? ಒಂದೇ ಮಾತಲ್ಲಿ ಹೇಳ್ಬಿಟ್ರು. ಭಾರತ ದೇಶ ಹೇಳ್ಬೇಕಾಗಿದ್ದು ಮಾತಾಗಿತ್ತು, ಇದು ಭಾರತ ದೇಶ ಹೇಳ್ಬೇಕಿತ್ತು. ಸಗಣಿ ಮೆತ್ತಿರೋ ಕೈಗಳಿಗೆ ಬಾಬಾ ಸಾಹೇಬರು ಪೆನ್ ಕೊಟ್ರು ಅಂತ ಹೇಳಲ್ಲ ಭಾರತ ದೇಶ. ಆದ್ರೆ ಭಾರತ ದೇಶದ ಮರ್ಯಾದೆನ ಹೆಣ್ಮಗಳು ಹೇಳಿದಾಳೆ. ಸಗಣಿ ಮೆತ್ತಿದ ನಿನ್ನ ಕೈಗಳಿಗೆ ಪೆನ್ ಕೊಟ್ರು. ನಾನ್ ಕೇಳ್ತಿದ್ರೆ ಗನ್ಯಾಕ್ ಕೊಡ್ಲಿಲ್ಲ. ಬಾಬಾ ಸಾಹೇಬರು ಗನ್ ಕೊಟ್ಟಿದ್ರೆ ಏನಾಗ್ತಿತ್ತು? ಊಹೆ ಮಾಡಿ ಒಂದು ಕ್ಷಣ. ಎಷ್ಟೊಂದು ಹೆಣ್ಣು ಮಕ್ಕಳ ನಿತ್ಯ ಮಾನಹರಣ ತಪ್ತಾ ಇತ್ತು ಇವತ್ತಿಗೂ, ಈ ಗಳಿಗೆಗೂ. ಇಲ್ಲಿ ಮಾತಾಡ್ತಾ ಇದ್ರೆ ಈ ಭಾರತ ದೇಶದಲ್ಲಿ ಒಂದು ಹೆಣ್ಣು ಮಗಳ ಮೇಲೆ, ದಲಿತರ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿರುತ್ತೆ, ಒಂದು ಕೊಲೆ ಆಗಿರುತ್ತೆ, 4 ನಿಮಿಷದಲ್ಲಿ ಒಂದು ಅಟ್ರಾಸಿಟಿ ಆಗ್ತಾ ಇರ್ತದೆ. ಗನ್ ಕೊಟ್ಟಿದ್ರೆ ನಿಜಕ್ಕೂ ಕೂಡ ಬಾಬಾ ಸಾಹೇಬರು ಇವತ್ತಿದ್ದಿದ್ರೆ ಕಣ್ಣನ್ನು ಕೂಡ ನಿಮ್ಮ ಆತ್ಮರಕ್ಷಣೆಗೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಅವ್ರು ಮಿಲಿಟರಿಯಿಂದ ಬಂದ ಹಿನ್ನೆಲೆ ಇದ್ದರು, ಅವರು ಯೋಧರ ಪರಂಪರೆ ಡೆಫಿನೆಟ್ ಹೇಳ್ತಿದ್ರು ಅವರು. ಆದ್ರೆ ಆ ಕಾಲಘಟ್ಟದಲ್ಲಿ ತಮ್ಮ ಜನಾಂಗಗಳು ಎಚ್ಚರಗೊಳ್ಳದಿರುವಂತಹ ಕಾಲಘಟ್ಟದಲ್ಲಿ ಅವರು ತುಂಬಾ ಜಾಗರೂಕತೆಯಿಂದ ಜನಾಂಗಗಳನ್ನ ಮುನ್ನಡೆಸಬೇಕಾದಂತ ಒಂದು ದೊಡ್ಡ ಜವಾಬ್ದಾರಿ ಅವರ ಹೆಗಲಿನಲ್ಲಿತ್ತು. ಆ ಕಾರಣಕ್ಕಾಗಿ ಅವರು ಪೂರ್ತಿ ಸಂವಿಧಾನಬದ್ಧವಾಗಿರುವಂತ ರೀತಿಗಳಲ್ಲಿ ಎಲ್ಲವನ್ನ ನುಡಿಗಳ ಮೂಲಕ ನಿರ್ವಚನೆ ಮಾಡಿದ್ರು ಅವರು. ಇರ್ಲಿ, ಇನ್ನೊಬ್ಬ ಹೆಣ್ಮಗಳು ಇಲ್ಲೇ ಎಲ್ಲಿ ನಮ್ಮ ಬೀದರ್ ಗೋಧಿ ಬೀಸೋ ಹೆಣ್ಮಗಳು ಒಂದು ಭಾರತ ದೇಶ ಮಾಡಬೇಕಾದ ಕೆಲಸನ ತನ್ನ ಒಂದೇ ಒಂದು ಹಾಡಿನ ಮೂಲಕ ಮಾಡಿದಾಳೆ. ಅದನ್ನ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೇನೆ. ಬೆಳ್ಳಿಯ ಉಜ್ಜಗದಿ ತೊಳೆದ ಚಿನ್ನದ ಲೋಟದಲ್ಲಿ ನಮ್ಮ ಭೀಮರಾಯಗೆ ನೀರ ಕೊಡಬನ್ನಿ. ಭೀಮರಾಯ ನೀರನ್ನು ಕುಡಿದು ಚಿನ್ನದ ಲೋಟದಲ್ಲಿ ಔರಂಗಾಬಾದ್ ನಗರದ ನಿಲ್ದಾಣದಲ್ಲಿ ಜಾಜಿ ಸೇವಂತೆ ಹೂವಿನ ಚಂದವ ನೋಡಿರಲ್ಲಿ ಅರಳಿ ನಿಂತಾವು ಚಿನ್ನದ ಲೋಟದಲ್ಲಿ. ಕೆಟ್ಟ ನಗರ ಬಿತ್ತು ನೋಡು ನಮ್ಮ ಭೀಮನ ಮೇಲೆ ಔರಂಗಾಬಾದ ನಗರದ ಕಾಲೇಜಿನಲ್ಲಿ. ಅಕ್ಕ ತಂಗಿಯರೇ ನೋಡಿ, ಭೀಮರಾಯನ ಜೇಬಿನಲ್ಲಿ ಚಿನ್ನದ ಲೇಖನಿಯು ಒಳವದನ. ಚಿನ್ನದ ಲೇಖನಿ ಒಳವದ ಕಂಡು ಇಡೀ ದೇಶವೇ ಹೇಳುತ್ತದೆ ಜೈ ಜೈ ಭೀಮ್. ಭೀಮರಾಯನ ಬಂದ ನೋಡಿ, ಅವನ ಛತ್ರಿಯ ತುಂಬಾ ಹೂವ ನೋಡಿ, ಹಳ್ಳಿ ಹಳ್ಳಿಯಲ್ಲಿ ಅವನದೇ ಮಾತು, ಶಾಲೆಗೆ ಕಳಿಸಿ ಮಕ್ಕಳನ್ನ ಎಂಬ ಮಾತು. ಆಚೆ ಈಚೆ ಮನೆಯವರೇ ಇಲ್ಲಿ ಬನ್ನಿರಿ, ಭೀಮರಾಯಿಗೆ ಕುಡಿಯಲು ಹಾಲು ತಂದಿದೆ.
ಅಣ್ಣ ಭೀಮರಾಯ ನಮ್ಮ ಮನೆಗೆ ಬಂದನು, ನಮ್ಮ ಅತಿಥಿಯಾಗಿ ಭೀಮರಾಯ ಬಂದನು. ಆಚೆ ಈಚೆ ಮನೆಯವರೇ ಇಲ್ಲಿ ಬನ್ನಿರಿ, ಪಿಂಗಾಳೆ ತುಂಬಾ ಸಕ್ಕರೆಯ ತನ್ನಿರಿ, ಭೀಮರಾಯ ನನ್ನ ಬೇಟೆಗೆಂದ ಬಂದನು. ಅತಿಥಿಯಾಗಿ ಭೀಮರಾಯ ಮನೆಗೆ ಬಂದನು. ಬಾಬಾ ಸಾಹೇಬರಿಗೆ ನೀರು ಮುಟ್ಟಿಸ್ತಿರ್ಲಿಲ್ಲ ಶಾಲೆ ಕಲಿಯುವಾಗಿಂದ ಹಿಡಿದು. ಎಷ್ಟು ದೂರ ಅಲಿತಾರೆ ರಾತ್ರಿ ಅರ್ಧರಾತ್ರಿ ಹೊತ್ತಲ್ಲಿ ಕುಡಿಯೋ ನೀರಿಗೋಸ್ಕರ ಅಂದ್ರೆ. ಎಲ್ಫಿನ್ಸ್ಟನ್ ಕಾಲೇಜಲ್ಲೂ ಕೂಡ ಪ್ರತ್ಯೇಕ ಮಡಿಕೆಯಲ್ಲಿ ನೀರಿಟ್ಟಿರ್ತಾರೆ. ಅಲ್ಲಿನ ಉಪಾಧ್ಯಾಯರು ಅದನ್ನ ಪಾಲಿಸ್ಬೇಕು ಅಂತ ಒತ್ತಾಯಿಸ್ತಿರ್ತಾರೆ. ಎಲ್ಫಿನ್ಸ್ಟನ್ ಕಾಲೇಜ್. ಬರೋಡಾ ಮಹಾರಾಜರಲ್ಲಿ ಹೋದಾಗ ಅವ್ರಿಗೆ ಕುಡಿಯಕ್ಕೆ ನೀರು ಮುಟ್ಟಕ್ ಆಗ್ತಿರ್ಲಿಲ್ಲ ಅವರು. ಹೈದರಾಬಾದ್ ಬಂದಾಗ ಅಲ್ಲಿನ ಮಸೀದಿ ಹತ್ರ ನೀರು ಮುಟ್ಸಕ್ ಬಿಡೋದಿಲ್ಲ. ಎಷ್ಟೊಂದು ನೀರನ್ನ ನಿರಾಕರಿಸಿದ್ರು ಕೂಡ ಅವರು ನಿಜವಾದಂತ ಗಂಗೆಯ ಪುತ್ರರಾಗಿದ್ದರಿಂದ, ಭೀಷ್ಮ ಆಗಿದ್ದರಿಂದ ಅವರು, ಎಸ್ ಐ ಕ್ಯಾನ್ ಕಾಲ್ ಇನ್ ಭೀಷ್ಮ, ತಪ್ಪೇನಿಲ್ಲ ಭೀಷ್ಮ ಅನ್ನೋದ್ರಲ್ಲಿ. ಅವರು ಬಕ್ರಾನಂಗಲ್, ಇರಾಕು ಎಂತ ನೀರಾವರಿ ಯೋಜನೆಗಳನ್ನ ಯೋಚನೆ ಮಾಡಕ್ ಆಗ್ತಿರ್ಲಿಲ್ಲ ನಮ್ಮ ಇಂಜಿನಿಯರ್ಗಳಿಗೆ, ಅಂತದನ್ನ ಕಲ್ಪಿಸ್ಕೊಟ್ರು. ಸೊ ಈಗ ನಿಜಕ್ಕೂ ಕೂಡ ನಾವು ಏನು ಇದುವರೆಗೂ ಕೂಡ 70 ವರ್ಷಗಳು, ಇನ್ನು ಮುಂದಿನ 50 ವರ್ಷಗಳ ಕಾಲ ಅಥವಾ ಇನ್ನು ಮುಂದಿನ 25 ವರ್ಷಗಳ ಕಾಲ ಭಾರತ ದೇಶದಲ್ಲಿ ಅಸ್ಪೃಶ್ಯದ ಭವಿಷ್ಯ ಬಹಳ ಕರಾಳವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು. ಯಾಕಂದ್ರೆ 2047ಕ್ಕೆ ಈ ದೇಶದಲ್ಲಿ ಒಂದು ಕನ್ಸಿಟ್ಕೊಂಡಿರುವಂತ, ತುಂಬಾ ಬಲಿಷ್ಠವಾಗಿ ಬೆಳೆದಿರುವಂತ, ವಿಶ್ವದಲ್ಲೇ ನಂಬರ್ 1 NGO ಅನ್ಸ್ಕೊಳ್ತಿರುವಂತ RSS ತನ್ನದೇ ಆದಂತ ಒಂದು ಪ್ರಣಾಳಿಕೆಯನ್ನು ಹೊಂದಿದೆ. ಆ ಪ್ರಣಾಳಿಕೆಯ ಪ್ರಕಾರ ತ್ರಿವರ್ಣ ಧ್ವಜದ ಬದಲು ಭಗವದ್ ಧ್ವಜವನ್ನ ಆರಿಸುವ ಕನಸಿನಲ್ಲಿದ್ದಾರೆ. ಅವರ ಮೊದಲ ಬಲಿ ಅಂಬೇಡ್ಕರ್ ರೈಟ್ಸ್, ಭೀಮಾ ಕೋರೆಗಾಂವ್. ನಿಮ್ಗೆ ಗೊತ್ತಿರಬೇಕು, ಕೋರೆಗಾಂವಲ್ಲಿ ಎಂತ ಹುಸಿ ಕಥನವನ್ನ ಕಟ್ಟಿ ಅಂಬೇಡ್ಕರ್ ಜನ್ಮ ದಿನನೇ ಅಂಬೇಡ್ಕರ್ ಅವರ ಮನೆಯ ಕುಟುಂಬದ ಸದಸ್ಯನಾಗಿರುವಂತ, ಪ್ರಪಂಚವೇ ಮೆಚ್ಚಿರುವಂತ ಒಬ್ಬ ವಿದ್ವಾಂಸನನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಲಾಯಿತು. ಯಾಕೆ ಈ ದೇಶದ ಅಂಬೇಡ್ಕರ್ ವಾದಿಗಳು ಅದನ್ನ ಬಹಳ ದೊಡ್ಡ ಹಿನ್ನಡೆ ಅಂತ ಭಾವಿಸ್ತಿಲ್ಲ? ಯಾಕೆ ಚರಿತ್ರೆಯಲ್ಲಿ? ಯಾಕೆ ಅಂತಂದ್ರೆ ಅವರು ಅತ್ಯಂತ ಕುರುಡಾಗಿ, ತಪ್ಪು ರೀತಿಯಲ್ಲಿ ಅಂಬೇಡ್ಕರ್ ವಾದವನ್ನ ಅರ್ಥ ಮಾಡ್ಕೊಂಡಿರೋದ್ರಿಂದ ಆಗಿರುವಂತ ಸಮಸ್ಯೆ ಆಗಿದೆ ಇದು. ಆದ್ರಿಂದ ಏನು ಇವತ್ತು ನೀವು ಮಾಡ್ತಾ ಇದ್ದೀರಿ, ಇದೊಂದು ನಿಜವಾದಂತ ಸರಿಯಾದ ದಿಕ್ಕಿನ ಕಡೆಗೆ ಅಂಬೇಡ್ಕರ್ ನಡೆಗಳನ್ನ, ನುಡಿಗಳನ್ನ ನೋಡುವಂತ ಒಂದು ಬಗೆಯನ್ನ ಕಾಣಿಸ್ಕೊಡೋದಕ್ಕೆ ನೀವೊಂದು ಪರಂಪರೆಯನ್ನ ಹಾಕಿದ್ದೀರಿ. ನಿಜಕ್ಕೂ ಕೂಡ ಶರಣು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಬಾಬಾ ಸಾಹೇಬರ ಕನಸೇನೆ ಪ್ರಬುದ್ಧ ಭಾರತ್. ಪ್ರಬುದ್ಧ ಭಾರತ ನಿರ್ಮಾಣ ಆಗೋದು ನಮ್ಮ ಮುಂದಿನ ಪೀಳಿಗೆಗಳ ಬೌದ್ಧಿಕ ವಿಸ್ತಾರದಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆ ಬೌದ್ಧಿಕ ವಿಸ್ತಾರವನ್ನ ನುಂಗಿ ಹಾಕುವಂತ, ವಿದ್ಯೆ ತಂತಾನೆ ನಿರಾಕರಣೆ ಆಗುವಂತ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸ್ತಾ ಇದ್ದಾರೆ, ಆಗಿದೆ. ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಸನಾತನ ಕಪಿಮುಷ್ಟಿಗೆ ಬಂದಿದ್ದಾವೆ. ನಮ್ಮೆಲ್ಲ ಜ್ಞಾನ ವಿಸ್ತರಣೆ ಮಾಡಬೇಕಾದಂತ ಸ್ಪೇಸಸ್ ದಿನದಿನಕ್ಕೆ ಕುಬ್ಜಿಕೊಳ್ತಾ ಇದ್ದಾವೆ. ಇಡೀ ನಮ್ಮ ಮಕ್ಕಳು ಉನ್ನತ ವಿದ್ಯಾಭ್ಯಾಸಕ್ಕೆ, ಬಾಬಾ ಸಾಹೇಬರ ತರ ಉನ್ನತ ವಿದ್ಯಾಭ್ಯಾಸ ಮಾಡಬೇಕಾದ ಮಕ್ಕಳು ಮೇಲಿನ ಕುಣಿಕೆಗಳಲ್ಲಿ ನೇತಾಡ್ತಾ ಇದ್ದಾರೆ. ವೇಮನನ್ನು ಒಳಗೊಂಡಂಗೆ 13 ಜನ ನಮ್ಮ ಯುವ ಬಹಳ ಪ್ರತಿಭಾವಂತ ಮಕ್ಕಳು ನೇಣಿಗೆ ಹೇಳಾಗ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿರುವಂತ ಬ್ರಾಹ್ಮಣ ಗೈಡ್ಗಳಿಂದಾಗಿ. ಅವನ್ ಬದುಕಿರೋವಾಗ ಗೈಡ್ ಮಾಡೋದೇ ಇಲ್ಲ, ಅವ್ ವಯಸ್ಸೇ ಹೊರಟೋಗ್ತದೆ. ಇನ್ನೇನ್ ಮಾಡ್ಬೇಕು? ಅವ್ನು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತಾನೆ. ಇದು ಈ ದೇಶದಲ್ಲಿ ಆಗ್ತಾ ಇರುವಂತದ್ದು. ಆದ್ರೆ ಇದು ಹೇಳೋದೇನೇನು ಹೇಳುತ್ತಂದ್ರೆ, ನಹಿ ಜ್ಞಾನೇನ ಸದೃಶ್ಯಂ ಅನ್ನುತ್ತೆ. ಜ್ಞಾನ ಅನ್ನೋದು ಹಲವು ದಿಕ್ಕುಗಳಿಂದ ಬರಲಿ ಅಂತ ಹೇಳುತ್ತೆ. ಜ್ಯೋತಿರ್ಗಮಯ ಅಂತ ಹೇಳುತ್ತೆ. ಇವೆಲ್ಲವೂ ಗಿಲೀಟು ಪದಗಳು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವುಗಳ ಉದ್ದೇಶ ಅದಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ 1000 ವರ್ಷಗಳಿಂದ ನೀವು ಮಾಡಕ್ಕಾಗದವರನ್ನ ಬಾಬಾ ಸಾಹೇಬ್ ಬರ್ಬೇಕಾಗಿತ್ತು. ಒಂದು ನೀರನ್ನ ಮಾನವ ಹಕ್ಕು ಅಂತ, ಮನುಷ್ಯನು ಅಂತ ಕಾಣೋದನ್ನ ಹೇಳ್ಕೊಡ್ಬೇಕಾದ್ರೆ ಬಾಬಾ ಸಾಹೇಬ್ ಹುಟ್ಟು ಬರ್ಬೇಕಾಯ್ತು. ಇನ್ನೆಷ್ಟು ಜನ ಹುಟ್ಟು ಬರ್ಬೇಕು ನಿಮ್ಗೆ ಹೇಳೋದಕ್ಕೆ? ಅದರಿಂದಾಗಿ
ವಿಶ್ವಗುರುವಾಗುವ ಯೋಗ್ಯತೆಯನ್ನ ಸಂಪಾದಿಸ್ಕೋಬೇಕು ಅಂತಂದ್ರೆ ಮೊದಲು ಜಾತಿ ಭೇದವನ್ನ ತೊರೆಯೋದ್ರ ಮೂಲಕ ಬರುತ್ತೆ ಹೊರತು ಬೇರೆ ಯಾವುದರಿಂದಲೂ ಕೂಡ ವಿಶ್ವಗುರುವಾಗುವಂತ ಕಣದಷ್ಟು ನೈತಿಕತೆಯು ಕೂಡ ಭಾರತಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.